ಎಲ್ಲರಿಗೂ ಕರ್ನಾಟಕದ ಜನರಿಗೆ ನನ್ನ ನಮಸ್ಕಾರ. ಈ ಒಂದು ವಿಡಿಯೋವನ್ನು ಒಂದು ಸಮಯವನ್ನು ಕೊಟ್ಟು ತಾವು ದಯವಿಟ್ಟು ಎಲ್ಲರೂ ನೋಡಿ ಕೇಳಿಸ್ಕೊಂಡು ಇದಕ್ಕೇನು ಪ್ರತಿಕ್ರಿಯೆ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಇದನ್ನು ಓಕೆ ಮಾಡಿ. ಇವಾಗ ನಾವು ಪ್ರತಿಯೊಂದು ವಿಷಯವನ್ನು ಈ ಕೊರೋನಾದ ಬಗ್ಗೆ ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ತುಂಬ ಕಷ್ಟ ಆಗ್ತಾ ಇದೆ. ಈಗ ಟಿ ವಿಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ಯಾರ್ಯಾರ ಮನೆಯಲ್ಲಿ ಇವತ್ತು ಒಬ್ಬೊಬ್ಬನ ಸದಸ್ಯರನ್ನು ಕಳ್ಕೊಂಡಾಗ ಆ ಒಂದು ನೋವೇನು, ಆ ಒಂದು ಸಂಕಟ ಏನು ಅಂತ ಇವತ್ತು ನಾವು ಪ್ರತಿಯೊಬ್ಬರು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಇಷ್ಟೊಂದು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಇವತ್ತು ಆ ಮಟ್ಟಕ್ಕೆ ಇದು ಹೋಗಿ ರೀಚ್ ಆಗಿದೆ. ಇವತ್ತು ಕೊರೋನಾ ಬಂದಂಥ ಒಂದು ಸಮಯದಲ್ಲಿ ಇವತ್ತು ಒಂದೂವರೆ ವರ್ಷದಿಂದ ಯಾರಿಗೂ ಕೆಲಸ ಇಲ್ಲ. ಇವತ್ತು ಯಾರಿಗೂ ದುಡ್ಡಿನ ಒಂದು ಅಡಚಣೆ ಕೂಡ ತುಂಬ ದೊಡ್ಡದಾಗಿದೆ. ಮತ್ತು ಎಲ್ಲರಿಗೂ ಇವತ್ತು 100 ರೂಪಾಯಿ ಕೂಡ ಒಂದು ಸಮಸ್ಯೆಯಾಗಿ ದೊಡ್ಡ ಉದ್ಭವವಾಗಿ ಬೆಳೆದ್ಬಿಟ್ಟಿದೆ. ಇದ್ರ ಮಧ್ಯೆ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊರೋನಾ ಬಂತು ಅಂದರೆ ಇವತ್ತು ನಾವು ಹಾಸ್ಪಿಟ್ಲಿಗೆ ತಗೊಂಡು ಹೋಗೋದಕ್ಕೂ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ತುಂಬ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅಲ್ಲಿಗೆ ಹೋದ ತಕ್ಷಣ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಮತ್ತು ಹಾಸ್ಪಿಟ್ಲಿಗೆ ತಗೊಂಡ್ರೆ ಆಂಬ್ಯುಲೆನ್ಸ್ ಇಲ್ಲ, ಅಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ. ಇವತ್ತು ಈ ರೀತಿ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದು ನಿಂತ್ಕೊಂಡಿದ್ದೀವಿ. ಇದಕ್ಕೆ ಇವತ್ತು ನನ್ನ ಒಂದು ಅಭಿಪ್ರಾಯ, ದಯವಿಟ್ಟು ನನ್ನ ಒಂದು ಅಭಿಪ್ರಾಯ ಕೇಳಿ, ಇದು ಸರಿ ಅನಿಸಿದ್ರೆ ನೀವು ಸರಿ ಅನ್ನಿ. ಯಾಕಂತಂದರೆ ಇವತ್ತೊಂದು ಹಾಸ್ಪಿಟ್ಲಿಗೆ ಇವತ್ತು ನಮ್ಮ ತಂದೆನೋ, ತಾಯಿನೋ, ತಂಗಿನೋ, ಅಕ್ಕನೋ ಇವತ್ತು ಕರ್ಕೊಂಡು ಹೋಗಿದ್ವಿ ಅನ್ಕೊಳ್ಳಿ. ಅಲ್ಲಿ ಹೋದಂಥ ಮನುಷ್ಯ ಇವತ್ತು ಆಚೆ ಬರಬೇಕಾದ್ರೆ ಇವತ್ತು ಬಾಡಿನೇ ಬರ್ತಾ ಇದೆ ಹೊರತು ಇವತ್ತು ಜೀವಂತವಾಗಿ ನಾವು ಯಾರನ್ನ ಕರ್ಕೊಂಡು ಬರೋಕೆ ಆಗ್ತಾ ಇಲ್ಲ. ಅಂದರೆ ಇವತ್ತು ಡಾಕ್ಟ್ರು ಕೆಲಸ ಮಾಡ್ತಿದ್ದಾರೆ, ನರ್ಸ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಪೇಷಂಟನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದರೆ ಇವತ್ತು 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಇವತ್ತು ಅಮೌಂಟನ್ನು ಕಟ್ಟಿ ಇವತ್ತು ನಾವು ಬಾಡಿಯನ್ನು ಆಚೆ ತಗೊಂಬಂದು ಸುಡಬೇಕಾಗಿದೆ. ಇವತ್ತು ಅಲ್ಲಿಂದ ಬಂದು ಸುಡಬೇಕಾದ್ರೂ ಇವತ್ತು ಒಂದು ಮಶಾಣದಲ್ಲಿ ಇವತ್ತು ಸುಮಾರು 30, 40, 50 ಜನ ಇವತ್ತು ನಾವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಟೋಕನ್ ತಗೊಂಡು ಹೋಗಿ ಇವತ್ತು ಬಾಡಿಯನ್ನು ಸುಟ್ಟು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದಕ್ಕೆ ನಮ್ಮ ಒಂದು ಅಭಿಪ್ರಾಯ, ದಯವಿಟ್ಟು ಈ ಅಭಿಪ್ರಾಯನ ತಿಳ್ಕೊಳ್ಳಿ. ಯಾಕಂದ್ರೆ ಇವತ್ತು ಮಾಧ್ಯಮದಲ್ಲಿ ಏನ್ ಮಾಡ್ತಿದ್ದಾರೆ, ಮಾಧ್ಯಮದವ್ರನ್ನು ಅಲ್ಲಿ ಅಷ್ಟು ಜನ ಸತ್ರು, ಇಲ್ಲಿ ಇಷ್ಟು ಜನ ಸತ್ರು, ಅಷ್ಟು ಜನ ಪಾಸಿಟಿವ್ ಬಂದಿದೆ, ಮತ್ತು ಇಷ್ಟು ಜನ ಆಗಿದೆ, ಅದು ಆಗಿದೆ, ಇದಾಗಿದೆ ಅಂತ ಅವ್ರು ತೋರ್ಸೋದಾಯ್ತು. ಇವತ್ತು ನಾವು ಮನೇಲಿ ಕೂತ್ಕೊಂಡು ನೋಡೋದಾಯ್ತು. ಆದ್ರೆ ಇದಕ್ಕೊಂದು ಸಜೆಷನ್ ಯಾರು ಕೊಡ್ತಾ ಇಲ್ಲ. ಕೊರೋನಾವನ್ನ ಹೆಂಗೆ ತಡೆಗಟ್ಟಬೇಕು, ಇವತ್ತು ನಮ್ಮ ಜೀವ ಹೆಂಗ್ ಉಳಿಸ್ಕೋಬೇಕು, ನಮ್ಮ ಕುಟುಂಬದ ಜೀವವನ್ನು ಹೆಂಗ್ ಉಳಿಸ್ಕೋಬೇಕು ಅನ್ನೋದು ಇವತ್ತು ನಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಾವು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇವತ್ತು ನಾವು ಹೋಗಿ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದ್ರೇನೆ ಇವತ್ತು ನಮಗೆ ಮನೆಯವರಿಗೆ ಊಟ ಅಂತ ಪರಿಸ್ಥಿತಿ ಕೂಡ ಬಂದಿದೆ. ಇದ್ರ ಮಧ್ಯೆ ಇವತ್ತು ಎಲ್ಲ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಬೇರೆ. ಪೇಷಂಟ್ ತಗೊಂಡು ಹೋದ್ರೆ ಇವತ್ತು ಲಕ್ಷಗಟ್ಟಲೆ ನಾವು ಯಾರು ದುಡ್ಡು ಕಟ್ಟಕ್ಕಾಗಲ್ಲ. ಕಟ್ಟಿಬಿಟ್ಟು ಇವತ್ತು ಯಾರನ್ನು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ದುಡ್ಡು ಇದ್ರೂ ಇವತ್ತು ಮೆಡಿಸಿನ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಎಷ್ಟು ವರಿಷ್ಠ ಆಗಿದೆ ಅಂತಂದ್ರೆ ಅಷ್ಟು ವರಿಷ್ಠ ಆಗಿದೆ. ಈ ಸಮಯದಲ್ಲಿ ನಾನು ಹೇಳೋದೇನಂದ್ರೆ ಇವತ್ತು ಯಾರನ್ನೂ ದೂರೋದು ಬೇಡ, ಇವತ್ತು ಮಾಧ್ಯಮದವ್ರನ್ನ ದೂರೋದು ಬೇಡ, ಇವತ್ತು ರಾಜಕೀಯದವ್ರನ್ನೂ ದೂರೋದು ಬೇಡ. ಯಾಕಂದ್ರೆ ಇವತ್ತು ಯಾರು ಏನು ಮಾಡಲಾರ್ದಂತ ಅಸಹಾಯಕವಾಗಿ ಅವ್ರು ಹೋಗ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಜೀವ, ನಮ್ಮ ಕುಟುಂಬದ ಜೀವ ಇವತ್ತು ನಾವು ಉಳಿಸ್ಕೋಬೇಕು ಅಂತಂದ್ರೆ ಇವಾಗ ನಾನು ಒಂದು ಎಕ್ಸಾಂಪಲ್, ಒಂದು ಪ್ಲಾನ್ ಹೇಳ್ತೀನಿ. ಆ ಪ್ಲಾನ್ ಕೇಳಿ. ಇವತ್ತು ನಾವು ನಮ್ಮ ಕರ್ನಾಟಕದಲ್ಲಿ ಟೋಟಲಿ ನಾವು 6.5 ರಿಂದ 7 ಕೋಟಿ ಜನಸಂಖ್ಯೆ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ. ಇವತ್ತು ದಿನಕ್ಕೆ 250 ರಿಂದ 300 ಜನವರೆಗೂ ಇವತ್ತು ದಿನ ಸಾಯ್ತಾ ಇದ್ದಾರೆ. 40,000, 50,000 ಜನವರೆಗೂ ಇವತ್ತು ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಅಂತಂದ್ರೆ ಇವತ್ತು 300 ಜನ ಸಾಯೋರು ನಾಳೆ 3,000 ಜನ ಸಾಯೋದಿಲ್ಲ ಅನ್ನೋದಕ್ಕೂ ಇವತ್ತು ನಾವೇನು ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ. 100% ಅದು ರೀಚ್ ಆಗೇ ಆಗುತ್ತೆ. ಅದು ಆಗಬಾರ್ದು ಅಂತಂದ್ರೆ ಇವತ್ತು ನಮ್ಮ ಜೀವನ, ಇವತ್ತು ನಮ್ಮ ಕುಟುಂಬವನ್ನ ನಾವೇ ಕಾಪಾಡ್ಕೋಬೇಕು. ಯಾವ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ, ಯಾವ ಡಾಕ್ಟರ್ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಯಾರ ಮೇಲೆ ನಂಬಿಕೆನ ಹೊರಟೋಗಿದೆ ನಮ್ಗೆ. ಇವತ್ತು
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು 6.5 ಕೋಟಿ ಜನ ಏನಿದ್ದೀವಿ, ಈ ಒಂದು ಕಾನ್ಸೆಪ್ಟ್ ನನ್ನ ಮನಸ್ಸಿಗೆ ಬಂದಿದೆ, ಅದನ್ನು ನಿಮಗೆ ಇವಾಗ ತಿಳಿಸ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇವತ್ತು ಎಕ್ಸಾಂಪಲ್, ಇವತ್ತು ನಾನೊಬ್ಬ ಮನೆಗೆ ದೊಡ್ಡ ಮಗ, ನನ್ನಿಂದ ನನ್ನ ಹೆಂಡತಿ, ಮಕ್ಕಳು, ನನ್ನ ತಂದೆ ತಾಯಿ, ತಮ್ಮ, ತಂಗಿ, ಅಕ್ಕ, ನಮ್ದೊಂದು ಕುಟುಂಬ ಅಂತ ಇರುತ್ತೆ ಎಲ್ಲರಿಗೂ ಇವಾಗ. ಓಕೆನಾ? ಇವಾಗ ಆ ಕುಟುಂಬದಲ್ಲಿ ಒಬ್ಬ ಸದಸ್ಯ ಏನಾದ್ರೂ ಹೆಚ್ಚು ಕಡಿಮೆ ಆದ ಅಂತಂದ್ರೆ ಇವತ್ತು ಆ ಕುಟುಂಬ ಎಷ್ಟು ಒದ್ದಾಡ್ತಾ ಇದೆ, ಆ ಕುಟುಂಬ ಎಷ್ಟು ಸಂಕಟ ಪಡ್ತಾ ಇದೆ ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ, ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು 6.5 ಕೋಟಿ ಜನಸಂಖ್ಯೆ ಇದ್ದೂ ನಾವು ಇವತ್ತು ಯಾರು ಏನು ಮಾಡೋಕ್ಕಾಗದಂತ ಪರಿಸ್ಥಿತಿ ಹೋಗಿ ನಾವು ಮುಟ್ಟಿದ್ದೀವಿ. ಈ ಒಂದು ಕಾನ್ಸೆಪ್ಟು 6.5 ಕೋಟಿ ಜನಸಂಖ್ಯೆಯಲ್ಲಿ ಹೇಳ್ತೀನಿ ನೋಡಿ, 6.5 ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ನಾವು ಒಂದು ಸಿಸ್ಟಮ್ ಅನ್ನು ಮಾಡ್ಕೊಳ್ಳೋಣ. ನಾವೇ ಜನರು ಒಂದು ಸಿಸ್ಟಮ್ ಮಾಡ್ಕೊಳ್ಳೋಣ. ಯಾವ ರೀತಿ? ಇವತ್ತು 5,000 ಕೋಟಿ, 10,000 ಕೋಟಿ, 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಅಂತಂದ್ರೆ ಇವತ್ತು ಯಾರು ಸಾಲ ಕೊಡ್ತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರವ್ರ ಪ್ರಾಬ್ಲಮ್ ಅವರವರೇ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇವತ್ತು ಸಾಕಾಗಿದೆ. ಇವತ್ತು ಯಾರು ದೊಡ್ಡ ಅಮೌಂಟ್ ಕೇಳಿದ್ರೆ ಇವತ್ತು ಯಾರಿಗೂ ಅಡ್ಜಸ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ಇನ್ಕಮ್ ಇಲ್ಲ, ಯಾರು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನ್ ಮಾಡೋಣ, ನಮ್ಮದೇ ಆದ ಒಂದು ಸೆಲ್ಫ್ ಹೆಲ್ಪಿಂಗ್ ನಾವು ಮಾಡ್ಕೊಳ್ಳೋಣ. ನಿಮಗೆ ನಾವ್ ಹೆಲ್ಪ್, ನಮಗೆ ನೀವ್ ಹೆಲ್ಪ್. ಇವತ್ತು ಗೌರ್ಮೆಂಟು ಕೊಡಿ ಅಂದ್ರೆ ಕೊಡೋದಿಲ್ಲ. ಯಾರು ಎಲ್ಲಿ ಹೋದ್ರೂ ನಾವು ದುಡ್ಡು ಕೊಡಬೇಕು, ಬಾಡಿ ತರಬೇಕು, ಇಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾವು ಇವತ್ತು ಎಲ್ಲರನ್ನೂ ಸೈಡ್ಗಿಡೋಣ. ಇವತ್ತು ಗೌರ್ಮೆಂಟ್ ಸೈಡ್ಗಿರಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಸೈಡ್ಗಿರಲಿ, ಇವತ್ತು ಎಲ್ಲರೂ ಸೈಡ್ ಇರಲಿ. ಇವತ್ತು ನಮಗೆ ಮುಂದೆ ಏನಾಗಬೇಕು, ಇಮ್ಮಿಡಿಯೇಟ್ಲಿ ಈ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ. ಕಾನ್ಸೆಪ್ಟಿಗೆ ಬರ್ತೀನಿ ಇವಾಗ. ಇವತ್ತು ನಾವು ಪ್ರತಿಯೊಬ್ಬರು ಗೂಗಲ್ ಪೇ, ಫೋನ್ ಪೇ, ಅಮೆಜಾನ್ ಪೇ, ಪೇಟಿಎಂ, ಆನ್ಲೈನ್ ಅಕೌಂಟ್, ಬ್ಯಾಂಕ್ ಥ್ರೂ ಎಲ್ಲ ವ್ಯವಹಾರ ಮಾಡಿದೀವಿ. ಎಲ್ಲರ ಬ್ಯಾಂಕ್ ಅಕೌಂಟ್ಸ್ ಇದೆ ಇವಾಗ. ಓಕೆನಾ? ಎಲ್ಲರ ಬ್ಯಾಂಕ್ ಅಕೌಂಟ್ಸ್ ಇದೆ. ಎಲ್ಲರೂ ಸೇರಿ ನಾವು ಒಂದು ಸಹಾಯ, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಕೊಳ್ಳೋಣ. ಇವತ್ತು 6.5 ಕೋಟಿ ಜನಸಂಖ್ಯೆ ಇದೀವಿ ನಾವು ಇವತ್ತಿಲ್ಲಿ. ಅದರಲ್ಲಿ ದಿನಕ್ಕೆ 3 ಕೋಟಿ ಜನ, 4 ಕೋಟಿ ಜನ, ಇಲ್ಲ 2 ಕೋಟಿ ಜನ ಜಸ್ಟ್ ಕೇವಲ ಅವರು 10 ರೂಪಾಯಿ ಒಂದು ಅಕೌಂಟಿಗೆ ಹಾಕೋ ತರ ನಾವು ಪ್ಲಾನ್ ಮಾಡೋಣ. ಅಂದ್ರೆ ನೋಡಿ, 1 ಕೋಟಿ ಜನ 10 ರೂಪಾಯಿ ಹಾಕಿದ್ರೆ ಒಂದು ದಿನಕ್ಕೆ 10 ಕೋಟಿ ರೂಪಾಯಿ ಆಯ್ತು. ಎರಡನೇ ದಿನಕ್ಕೆ 2 ಕೋಟಿ ಜನ ಹಾಕಿದ್ರೆ 20 ಕೋಟಿ ಆಯ್ತು. 3 ಕೋಟಿ ಜನ ಹಾಕಿದ್ರೆ 30 ಕೋಟಿ ಆಯ್ತು. ಈ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಒಂದು ನಾವು ಪ್ಲಾಟ್ಫಾರ್ಮ್ ಇಟ್ಕೊಂಡು, ಆ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಡಿಸ್ಟಿಕ್ಕಿಗೆ, ಪ್ರತಿಯೊಂದು ರಾಜಧಾನಿ ಬೆಂಗಳೂರಿಗೆ ಎಲ್ಲಿ ಹೆಲ್ಪ್ ಬೇಕು, ಎಲ್ಲಿ ಸಹಾಯ ಬೇಕು, ಎಲ್ಲಿ, ಯಾಕಂದ್ರೆ ಅವ್ರಿಗೆ ಒಂದು ಹೋಗಿ 5,000ನೋ 10,000ನೋ 20,000ನೋ ಎಲ್ಲರೂ ಜಮಾ ಮಾಡಿ 10 ರೂಪಾಯಿ ಜಮಾ ಮಾಡಿ ಸುಮಾರು 100,000 ಜನಕ್ಕೆ ಇವತ್ತು ನಾವು ಸಹಾಯವನ್ನು ಮಾಡಬಹುದು. ಯಾಕಂದ್ರೆ ಇವತ್ತು ಪರಿಸ್ಥಿತಿ, ಕೆಲವರು ಹಾಸ್ಪಿಟ್ಲಲ್ಲೇ ಬಾಡಿಯನ್ನು ಬಿಟ್ಟು ಬರ್ತಿದ್ದಾರೆ. ಇವತ್ತು ಅಮೌಂಟ್ ಕಟ್ಟಲಾರಕ್ಕಾಗದೆ ಇವತ್ತು 2 ಲಕ್ಷ 3 ಲಕ್ಷ ಕಟ್ಟಿ ನಿಮ್ಮ ಬಾಡಿಯನ್ನ ತಗೊಂಡು ಹೋಗಿ ಅಂತಾರೆ. ಕೆಲವರು ಬಿಟ್ಟು ಕೂಡ ಬಂದಿದ್ದಾರೆ, ನಾವು ನೋಡಿದೀವಿ. ಇವತ್ತು ಆ ಪರಿಸ್ಥಿತಿ ಇವತ್ತು ನಮಗೆ, ನಮ್ಮ ಕುಟುಂಬದವರಿಗೆ ಯಾರಿಗೂ ಆಗೋದು ಬೇಡ. ನಮ್ಮಿಂದ ನಾವು ಹೆಲ್ಪ್ ತಗೊಳ್ಳೋಣ, ನಾವೇ ಹೆಲ್ಪ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಏನು ಮಾಡಿದೀವಿ, ಇವತ್ತು ನಾನು ಹೇಳಿದ್ರೆ ನೋಡಿ ನೀವು ಯಾರು ಕೇಳೋದಿಲ್ಲ, ನೀವು ಹೇಳಿದ್ರೆ ನಾನು ಕೇಳೋದಿಲ್ಲ ಅನ್ಕೊಳ್ಳಿ. ಬಟ್ ಇದನ್ನೆಲ್ಲ ಒಂದು ಪ್ಲಾನ್, ಈ ಒಂದು 10 ರೂಪಾಯಿ ನಾವೇನೆಲ್ಲರೂ ಸೇರಿ ಒಂದು ಅಕೌಂಟಿಗೆ ಹಾಕಿ, ಒಂದು ಅಕೌಂಟ್ಲಿಂದ ಇವತ್ತು ಇಡೀ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋ ತರ ಯಾವ ರೀತಿ ಪ್ಲಾನ್ ಬೇಕಂದ್ರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಆಲ್ರೆಡಿ ಎಲ್ಲ ರೆಡಿ ಇರೋದನ್ನು ನಾವು ಒಂದು 2-3 ಚಾಯ್ಸ್ ಮಾಡಿದೀವಿ. ಅದರಲ್ಲಿ ಈಗ ನಮ್ಮ ಉಪೇಂದ್ರ ಅವರು ಮಾಡಿರ್ತಕ್ಕಂಥ ಒಂದು ಪ್ರಜಾಕೀಯ ಮಾಡಿದ್ದಾರೆ. ರಾಜಕೀಯ ಬೇಡ ಇಲ್ಲಿ, ನಾವು ಆ ರಾಜಕೀಯ ಈ ರಾಜಕೀಯ ಬಗ್ಗೆ ಹೇಳ್ತಾ ಇಲ್ಲ. ಜನರು ಉಳಿಯೋಗೋಸ್ಕರ, ಉಳಿಸೋಗೋಸ್ಕರ ಫಸ್ಟ್ ನಾವೆಲ್ಲ ಉಳಿಬೇಕು, ಆಮೇಲೆ ರಾಜಕೀಯ ಪಕ್ಷೀಯ ಅದು ಇದು ಅಂತ ಏನೋ ಒಂದು ಆಗುತ್ತೆ. ಫಸ್ಟ್ ನಾವು ಬದುಕಬೇಕು ಅಂತಂದ್ರೆ ಇವತ್ತು ನಮ್ಮ ಸಹಾಯ ನಾವೇ ತಗೋಬೇಕು. ನಮ್ಮಿಂದ ಇನ್ನೊಬ್ರಿಗೆ ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಸಹಾಯ ಆಗುತ್ತೆ. ನಾಳೆ ನನಗೂ ಬಂತಂತಂದ್ರೆ ಅವರೆಲ್ಲ ಸೇರಿ ನನಗೆ ಸಹಾಯ ಮಾಡ್ತಾರೆ. ಈ ರೀತಿ ಆಯ್ತು ಅಂತಂದ್ರೆ ನಾವು ಎಲ್ಲರೂ ಬದುಕೋದಕ್ಕೆ ಆಲ್ಮೋಸ್ಟ್ ಒಂದು 20, 30, 40% ನಾವು ಬದುಕಬಹುದು. ಇಲ್ಲ ಅಂತಂದ್ರೆ ಖಂಡಿತ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಉತ್ತಮ ಪ್ರಜಾಕೀಯ ಅಂತ ಏನು ಉಪೇಂದ್ರ ಅವರು ಮಾಡಿದ್ದಾರೆ, ಆ ಪ್ರಜಾಕೀಯ ಮುಖಾಂತರ ಈ ಕಾನ್ಸೆಪ್ಟ್ ಅನ್ನ ಒಬ್ಬ ವ್ಯಕ್ತಿ ಬೇಕು. ಇವಾಗ ನಮ್ಗೆ ಒಬ್ಬ ದೊಡ್ಡ ವ್ಯಕ್ತಿ ಬೇಕು. ಅವ್ರು ಆಲ್ರೆಡಿ ಒಂದು ಅಸೆಟ್, ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ ಅನ್ನ ಇಟ್ಟುಕೊಂಡು ಈ ಪ್ಲಾನ್ ನ
ಡೆವಲಪ್ಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಎಲ್ಲರಿಗೂ ರೀಚ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇದೆ. ಇವತ್ತು ರಾಜಕೀಯದವ್ರು ಅವ್ರಿವ್ರು ನೋಡಿ ಯಾರು ನೋಡಿದ್ರು ಎಲ್ಲ ಬೋಗಸ್, ಎಲ್ಲ ತಿರುಪತಿ ಉಂಡಿಗೆ ಹಾಕಿದಂಗೆ. ಬಟ್ ಇವ್ರ ಕಡೆಯಿಂದ ನಿಮಗೆ ರೂಪಾಯಿಗೂ ಲೆಕ್ಕ ಕೊಡ್ತಾರೆ. ರೂಪಾಯಿಗೂ ಎಲ್ಲಿ ಯಾರಿಗೆ ಸಹಾಯ ಮಾಡಿದೀವಿ, ಯಾರಿಗೆ ಹೆಲ್ಪ್ ಮಾಡಿದೀವಿ ಅಂತ ಇವ್ರು ಮುಟ್ಟಿಸ್ತಾರೆ. ಇವತ್ತು ನಾವು ಮಾಮೂಲಿ ಮನುಷ್ಯ ಒಬ್ಬನು ನಾನು ನಿಂತ್ಕೊಂಡು ಮಾಡ್ತೀನಿ ಮಾಡಿ ಅಂತಂದ್ರೆ ಯಾರು ಮಾಡೋದಿಲ್ಲ. ಅದಕ್ಕೋಸ್ಕರ ಒಬ್ಬ ಪ್ಲಾಟ್ಫಾರ್ಮ್ ಬೇಕು ಅಂತ ಇವತ್ತು ಉಪೇಂದ್ರ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಈ ವಿಡಿಯೋನ ನೋಡಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಉಪೇಂದ್ರ ಅವ್ರಿಗೆ ರೀಚ್ ಆಯ್ತಂದ್ರೆ ಉಪೇಂದ್ರ ಅವ್ರ ಕಡೆಯಿಂದ ಉಪೇಂದ್ರ ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನು ನಾವು ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಾವೆಲ್ಲರೂ ಬದುಕ್ತೀವಿ. ಆಮೇಲೆ ಪ್ರತಿಯೊಬ್ಬ ಸ್ಟಾರ್ಗಳು ಇದ್ದಾರೆ. ಇವತ್ತು ಯಶ್ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ, ಸುದೀಪ್ ಅವರಿದ್ದಾರೆ, ದರ್ಶನ್ ಅವರಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ. ಇವತ್ತು ಅವರು ಎಲ್ಲ ಅಭಿಮಾನಿಗಳನ್ನು ಅವರು ಉಳಿಸ್ಕೋಬೇಕಾಗಿದೆ. ಅಭಿಮಾನಿಗಳು ಉಳಿಬೇಕು, ಅಭಿಮಾನಿಗಳ ಕುಟುಂಬ ಉಳಿಬೇಕು ಅನ್ನೋದು ಇವತ್ತು ಅವ್ರಿಗೂ ಗಮನಕ್ಕೆ ಬರ್ತಾ ಇಲ್ಲ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತಂದ್ರೆ ದಯವಿಟ್ಟು ಉಪೇಂದ್ರ ಅವ್ರಿಗೆ ದಯವಿಟ್ಟು ಎಲ್ಲಾ ಸ್ಟಾರ್ಗಳು ಹೋಗಿ ಮಾತಾಡಿ ಈ ಕಾನ್ಸೆಪ್ಟ್ ಅನ್ನು ಮಾಡಿ. ಈಗ ನೀವು ಕೋಟಿ ಕೊಡಿ, ಲಕ್ಷ ಕೊಡಿ, 50,000 ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. 10 ರೂಪಾಯಿ ನಾವು ಎಲ್ಲರೂ ಕೊಡ್ತೀವಿ, ಎಲ್ಲರೂ 10 ರೂಪಾಯಿ ಹಾಕ್ತೀವಿ. ಎಲ್ಲರೂ ಸಿಎಂ ಇಂದ ಹಿಡಿದು ಸಿಎಂನು 10 ರೂಪಾಯಿ ಕೊಡ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಸುಧಾಕರ್ ಅವರು 10 ರೂಪಾಯಿ ಕೊಡ್ಲಿ, ಪ್ರತಿಯೊಬ್ಬ MLA, MP, PDO, DC, EO ಸಾಹೇಬರು, PDO, ಬಿಲ್ ಕಲೆಕ್ಟರ್ ಪ್ರತಿಯೊಬ್ರು ಅವ್ರು 10 ರೂಪಾಯಿನ ಕೊಡ್ಲಿ. ನಾವು ಅವ್ರಿಗೆ ಲಕ್ಷ ಕೊಡಿ, ಕೋಟಿ ಕೊಡಿ ಅಂತ ನಾವು ಯಾರು ಕೇಳೋದು ಬೇಡ. ಯಾಕಂದ್ರೆ 6 ಕೋಟಿ ಜನರಲ್ಲಿ 3 ಕೋಟಿ ಜನ 10 ರೂಪಾಯಿ ಹಾಕಿದ್ರೆ ದಿನಕ್ಕೆ ನಮಗೆ 30 ಕೋಟಿ ರೂಪಾಯಿ ಬರುತ್ತೆ. ಆ 30 ಕೋಟಿ ರೂಪಾಯಿ ಆದ್ರೆ ನಮ್ಮ ರಾಜ್ಯದಲ್ಲಿ ಇರೋದು 30 ಡಿಸ್ಟಿಕ್. ಪ್ರತಿ ಒಂದು ಡಿಸ್ಟಿಕ್ಕಿಗೆ ನಾವು 1 ಕೋಟಿ ರೂಪಾಯಿ, ದಿನಕ್ಕೆ 1 ಕೋಟಿ ರೂಪಾಯಿ ಅಂದ್ರೆ ದಿನಾ 1 ಕೋಟಿ ರೂಪಾಯಿ ನಾವು ಖರ್ಚು ಮಾಡಬಹುದು ಒಂದೊಂದು ಡಿಸ್ಟಿಕ್ಕಿಗೆ. ಎಲ್ಲರಿಗೂ ಪ್ರಾಬ್ಲಮ್ ಇರೋದಿಲ್ಲ, ಬರೀ ಓನ್ಲಿ ಹಾಸ್ಪಿಟ್ಲಿಗೆ ಕೊರೋನಾದಿಂದ ಒಂದು ಸಾವಿಂದ ಆಚೆ ಬರೋದಕ್ಕೆ. ದಯವಿಟ್ಟು ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಟಿವಿ ಮಾಧ್ಯಮದವರದಲ್ಲಿ ಇದ್ದಾರೆ, ಟಿವಿ ಮಾಧ್ಯಮದವರಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣವರು ಇದ್ದಾರೆ ಸೀನಿಯರ್ ಆಗಿ, ದಿಗ್ವಿಜಯದಲ್ಲಿ ವಿಜಯ ಸಂಕೇಶ್ವರಿ ಅವರು VRL ಸಂಸ್ಥಾಪಕರು ಇದ್ದಾರೆ ದೊಡ್ಡವರು. ಇವತ್ತು ಎಲ್ಲರೂ ಇದ್ದಾರೆ. ಇವತ್ತು ಯಾರು ನಾವು ದೂರೋದು ಬೇಡ. ಇವತ್ತು ಟಿವಿ ಮಾಧ್ಯಮದವರು ಕೂಡ ಒಂದು 10 ಮಾಧ್ಯಮದವರು ಸೇರಿ ಎಲ್ಲರೂ ಕೂತ್ಕೊಂಡು ಇದನ್ನ ಒಂದು ಡಿಸ್ಕಷನ್ ಮಾಡಿ ಏನಾದ್ರೂ ಒಂದು ಗೌರ್ಮೆಂಟ್ ಪ್ಲಾನ್ ಅನ್ನು ಕೊಡಬಹುದಿತ್ತು. ಯಾರು ಪ್ಲಾನ್ ಕೊಡ್ತಾ ಇಲ್ಲ ಮಾಧ್ಯಮದವರು ಕೂಡ, ಬರೇ ಆಗಿದ್ದನ್ನ ತೋರಿಸ್ತಿದ್ದಾರೆ. ಅದನ್ನ ನಾವು ನೋಡ್ತಾ ಇದ್ದೀವಿ ಅಷ್ಟೇ, ಬಿಟ್ರೆ ಯಾರು ಯಾವುದೇ ಪ್ಲಾನ್ ಕೊಡ್ತಾ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಪಬ್ಲಿಕ್ ಟಿವಿ ರಂಗಣ್ಣ ಅವರೇ, ನಿಮಗೂ ಕೂಡ ಹೇಳ್ತಾ ಇದ್ದೀವಿ, ಈ ಒಂದು ಪ್ಲಾನ್ ಎಲ್ಲರಿಂದ ನಾವು 10 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಜೀವ, ನಮ್ಮ ಕುಟುಂಬ ಜೀವ ನಾವೇ ಉಳಿಸ್ಕೊಳ್ತೀವಿ. ಇದನ್ನ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡಿ. ಇವತ್ತು ಸಾಮಾನ್ಯ ಮನುಷ್ಯ ಇವತ್ತು ನಾವು ಏನು ಮಾಡಕ್ ಆಗ್ಲಾರಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದು ಯಾರ ದುರುದ್ದೇಶ ಅಲ್ಲ, ಯಾವ ಪಕ್ಷದ ಪರವಾಗಿ ಅಲ್ಲ, ಯಾವುದಕ್ಕೋಸ್ಕರ ಅಲ್ಲ, ನಮ್ಮ ಜೀವದಗೋಸ್ಕರ, ನಮ್ಮ ಕುಟುಂಬದ ಜೀವದಗೋಸ್ಕರ ನಾವು ಇವತ್ತು ಹೋರಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಕುಟುಂಬನ ನಾವು ಉಳಿಸ್ಕೋಬೇಕು ಅಂತ ಇಷ್ಟೊಂದು ಈ ಪ್ಲಾನ್ ಮಾಡ್ಕೊಂಡು ನಿಮ್ಮ ಹತ್ರ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಉಪೇಂದ್ರ ಅವರೇ, ಪ್ರಜಾಕೀಯ ಮಾಡಿದೀರಾ, ನಿಮ್ಮ ಕಾನ್ಸೆಪ್ಟ್ ಮೆಚ್ಕೊಂಡು ನಾವು ಈ ಕಾನ್ಸೆಪ್ಟ್ ನಿಮ್ಮ ಮುಖಾಂತರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ದಯವಿಟ್ಟು ನೀವು ಇದಕ್ಕೆ ಸಹಕರಿಸ್ತೀರಾ ಅಂತ ನಾವು ತುಂಬಾ ನಂಬಿದ್ದೀವಿ. ಇದನ್ನ ತಾವೆಲ್ಲರೂ ವಿಡಿಯೋ ನೋಡಿ, ಮನೇಲಿದ್ದೀರಾ ಎಲ್ಲರೂ, ಮನೇಲಿ ಇದ್ಕೊಂಡು ಊಟ ಮಾಡಿದ ಮೇಲೆ ಒಂದು 10 ನಿಮಿಷ 15 ನಿಮಿಷ ಈ ವಿಡಿಯೋ ನೋಡಿ, ಇದು ನಿಮ್ಗೆ ಸರಿ ಅನಿಸಿದ್ರೆ ಸರಿ ಅನ್ನಿ. ಸುಮ್ಮನೆ ಪಾಲ್ತಾಗಿ ನೋಡೋದು, ಪಾಲ್ತು ಕಮಿಟ್ಮೆಂಟ್ಸ್ ಕೊಡೋದು, ಪಾಲ್ತಾಗಿ ಹೇಳೋದು ಬೇಡ. ಇವತ್ತು ನಿಮ್ಮ ಮನೇಲಿ ಎಲ್ಲರ ಮುಖ ನೋಡಿ, ಒಂದ್ಸರಿ ಎಲ್ಲರನ್ನೂ ನೋಡಿ, ಅದರಲ್ಲಿ ಒಬ್ಬರನ್ನ ಯಾರಾದ್ರೂ ನಾವು ಕಳ್ಕೊಂಡಿವಿ ಅಂತ ತಿಳ್ಕೊಳ್ಳಿ. ಅದರ ಕಷ್ಟ, ಅದರ ನೋವು ಇವತ್ತು ಕಳ್ಕೊಂಡವ್ರಿಗೆ ಗೊತ್ತು. ಬಟ್ ಅದು ಮುಂದೆ ಯಾರು ಕಳ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಇವತ್ತು ಈ ಪ್ಲಾಟ್ಫಾರ್ಮ್ ಇಂದ ನಾವು ಶುರು ಮಾಡೋಣ. ಪ್ರಜಾಕೀಯ ಪಕ್ಷ ಅದಂತಲ್ಲ. ಯಾಕಂದ್ರೆ ಉಪೇಂದ್ರ ಅವರಿಗೆ ಒಂದು ಸತ್ಯಮೇವ ಜಯತೆ ಅಂತ ಮುಂದೆ ಇಟ್ಕೊಂಡು ಬಂದಿದ್ದಾರೆ. ಅದ್ರ ಮುಖಾಂತರ ಇದು ಸತ್ಯವಾಗಿ ಎಲ್ಲರಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಪ್ಲಾಟ್ಫಾರ್ಮ್ ಅನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇದು ಸರಿ ಅನಿಸಿದ್ರೆ ಎಲ್ಲರೂ ಉಪೇಂದ್ರಿಗೆ ಹೋಗಿ ತಿಳಿಸೋಣ. ಉಪೇಂದ್ರ ಅವ್ರ ಕಡೆಯಿಂದ ಇದನ್ನು ಇಂಪ್ಲಿಮೆಂಟ್ ಮಾಡೋಣ. ಯಾಕಂದ್ರೆ ಇವತ್ತು ಅವ್ರ ಮಿಸ್ಸಸ್ ಕೂಡ ತುಂಬಾ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಪ್ರಿಯಾಂಕಾ ಅವರು ಕೂಡ ಅವರು ಸರ್ಗೆ ಹೇಳ್ಬಿಟ್ಟು ಅವರು ಸ್ವಲ್ಪ ಸಪೋರ್ಟ್ ಮಾಡಲಿ. ದರ್ಶನ್ ಅವರು, ನೀವು ಸ್ವಲ್ಪ ಹೃದಯವಂತರು ಅಂತ ಗೊತ್ತಿದೆ, ಯಾರು ಮುಂದೆ ಬರ್ತಾ ಇಲ್ಲ ಸಹಾಯ ಮಾಡೋದಕ್ಕೆ. ಮತ್ತು ಯಶ್ ಮಾರ್ಗ ಇದೆ, ಯಶ್ ಮಾರ್ಗದಿಂದ ಏನ್ ಮಾಡಬಹುದು, ಎಲ್ಲರೂ ಒಂದು ಇಷ್ಟೇ 10 ರೂಪಾಯಿ ಸರ್. ಯಾರು 10,000, 1 ಲಕ್ಷ, 2 ಲಕ್ಷ ಯಾರು ಬೇಡ, ಎಲ್ಲರೂ 10 ರೂಪಾಯಿ ಹಾಕಿ. ಡೈಲಿ
3 ತಿಂಗಳ ನಾವು 10 ರೂಪಾಯಿ ಎಲ್ಲ ನಾವು ಡೊನೇಷನ್ ಅಂತ ಕೊಟ್ಟಿವಿ ಅಂತ ತಿಳ್ಕೊಳ್ಳಿ. ಇದಕ್ಕೆ ಎಲ್ಲರೂ ನಮಗೆ ಯಾರೇ ತೊಂದರೆ ಇಲ್ದಂಗೆ ನಾವು ಬದುಕ್ತೀವಿ. 1 ರೂಪಾಯಿ ತೊಂದರೆ ಇಲ್ದಂಗೆ ಬದುಕ್ತೀವಿ. ಹಾಸ್ಪಿಟ್ಲಲ್ಲಿ ಏನಾದ್ರೂ ಹಾಸ್ಪಿಟ್ಲ್ ದುಡ್ಡು ಕಟ್ಟಕ್ಕಾಗಿಲ್ಲ, ಏನೋ ಪ್ರಾಬ್ಲಮ್ ಆಯ್ತು, ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಕರೆಸಿ ಅದಕ್ಕೊಂದು ಪ್ಲಾನ್ ಮಾಡಿ, ಒಂದು ಸಿಸ್ಟಮ್ ಮಾಡಿ ಕೊಟ್ಬಿಟ್ಟು ಈ ಒಂದು ಕೊರೋನಾದಿಂದ ಒಂದು 3 ತಿಂಗಳ 4 ತಿಂಗಳಲ್ಲಿ ನಾವೆಲ್ಲರೂ ಬದುಕೋ ಥರ ಒಂದು ಪ್ಲಾನ್ ಮಾಡಿ. ಆಕ್ಸಿಜನ್ ಎಲ್ಲಿರುತ್ತೆ ಏನಿಲ್ಲ ಇಷ್ಟು, ಯಾಕಂದ್ರೆ ದುಡ್ಡು ಇತ್ತಂದ್ರೆ ಎಲ್ಲರೂ ಓಡಾಡ್ತಾರೆ, ದುಡ್ಡಿಲ್ಲ ಅಂತಂದ್ರೆ ಯಾರು ಮುಂದೆ ಬರಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ 10 ರೂಪಾಯಿ ಜಮಾ ಮಾಡಿ ದುಡ್ಡು ಮಾಡ್ಕೊಳ್ಳೋಣ. ಇವತ್ತೆಲ್ಲರೂ ಡೈಲಿ ಎಲ್ಲರೂ ಕುಟುಂಬ ಉಳಿಬೇಕಂತಂದ್ರೆ, ಎಲ್ಲರೂ ನಾವು ಬದುಕಬೇಕಂದ್ರೆ ಎಲ್ಲರೂ ಇವತ್ತು ಕೊಟ್ಟೆ ಕೊಡ್ತೀವಿ ಸರ್, ಖಂಡಿತ ನಾವು ಕೊಡ್ತೀವಿ. ಇದನ್ನ ಉಪೇಂದ್ರ ಅವರಿಗೆ ರೀಚ್ ಆಗೋವರೆಗೂ ಎಲ್ಲರೂ ಕಳಿಸಿ. ಯಾಕಂದ್ರೆ ಸಾಮಾನ್ಯ ಮನುಷ್ಯ ಮುಂದೆ ನಿಂತ್ಕೊಂಡು ಯಾರು ನಾವು ಮಾಡೋಕ್ಕಾಗಲ್ಲ. ಉಪೇಂದ್ರ ಅವ್ರದ್ದು ಒಂದು ಪ್ಲಾಟ್ಫಾರ್ಮ್ ಇದೆ, ಪ್ರಜಾಕೀಯ ಅಂತ ಮಾಡಿದ್ದಾರೆ. ಯಾಕಂದ್ರೆ ಉತ್ತಮ ಪ್ರಜಾಕೀಯ ಅಂತ ಮಾಡಿದ್ದಾರೆ, ಜನರಿಗೋಸ್ಕರ ಅಂತಾನೆ ಮಾಡಿದ್ದಾರೆ. ಇವತ್ತು ನಮ್ಮಿಂದ ನಾವೇ ಹೆಲ್ಪ್ ತಗೊಳ್ಳೋಣ. ಇದರಲ್ಲಿ ಯಾರು ಬೇಡ. ಇವತ್ತು ಮಾಧ್ಯಮದವರು ಕೂಡ ಹೆಲ್ಪ್ ಮಾಡ್ತಾರೆ, ರಾಜಕೀಯದವರು ಹೆಲ್ಪ್ ಮಾಡಲಿ, ರಾಜಕೀಯದವರು 10 ರೂಪಾಯಿನೇ ಕೊಡ್ಲಿ, ಯಾರು ಏನು ಬೇಡ. ನಮ್ಮ ಎಲ್ಲ ದಿನಕ್ಕೆ 30 ಕೋಟಿ 20 ಕೋಟಿ 10 ಕೋಟಿ ಎಷ್ಟು ಕೋಟಿ ಬರುತ್ತೋ ಬರಲಿ, ಅದನ್ನ ಪ್ರಜಾಕೀಯದಿಂದ ಒಂದು ವ್ಯವಸ್ಥೆ ಆಗಲಿ, ಎಲ್ಲರೂ ಬದುಕಲಿ, ಎಲ್ಲರೂ ಚೆನ್ನಾಗಿರ್ಲಿ. ಇನ್ನೊಂದು 3-4 ತಿಂಗಳದಾಗ ಇದು ಕ್ಲಿಯರ್ ಆಗಿ ಎಲ್ಲರೂ ನಗ್ನಗ್ತಾ ನಾವು ಕೆಲಸಗಳನ್ನು ಶುರು ಮಾಡಿಕೊಂಡು ಎಲ್ಲರೂ ಬದುಕಬೇಕನ್ನೋದೇ ನನ್ನ ಆಸೆ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದ್ರೆ ಎಲ್ಲರೂ ಕ್ಷಮಿಸಿ. ಇದು ಸ್ವಾರ್ಥ ಅಲ್ಲ, ಯಾರು ಅಲ್ಲ, ನಮ್ಮ ಜೀವ ನಮ್ಮ ಕುಟುಂಬ ಉಳಿಸ್ಕೊಳ್ಳೋಕ್ಕೋಸ್ಕರ, ಎಲ್ಲರ ಕುಟುಂಬ ಉಳಿಬೇಕು, ನಾವು ಬದುಕಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ. ಯಾರನ್ನು ದೂರೋದು ಬೇಡ, ಯಾವ ಮಾಧ್ಯಮದವ್ರಿಗೂ ಬೈಯೋದು ಬೇಡ, ಯಾರ ರಾಜಕೀಯದವ್ರಿಗೂ ಬೈಯೋದು ಬೇಡ. ಬೈಕು ಅಂತ ಕೂತ್ಕೊಳ್ಳೋಕೆ ಇದು ಟೈಮ್ ಕೂಡ ಅಲ್ಲ. ದಯವಿಟ್ಟು ಈ ಒಂದು ಸಮಯವನ್ನು ಕೊಟ್ಟು ತಾವು ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಇದು ಕರೆಕ್ಟ್, ಇದನ್ನ ಮಾಡ್ಕೋಬೇಕು ನಾವು. ಇದನ್ನ ಮಾಡ್ಕೊಂಡಿಲ್ಲ ಅಂದ್ರೆ ನಾಳೆ ನಾವು ಬದುಕಲ್ಲ, ನಮ್ಮ ಕುಟುಂಬ ಬದುಕಲ್ಲ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಬರಲಿ. ನಾನು ತುಂಬಾ ಬೇಸತ್ತು ದಿನ ನೋಡಿ ಸಾಕಾಗಿ ಇವತ್ತು ನಾನು ಈ ಒಂದು ವಿಡಿಯೋ ಮಾಡಿ, ಫಸ್ಟ್ ವಿಡಿಯೋ ಮಾಡಿ ನಾನು ಕಳಿಸ್ತಾ ಇದ್ದೀನಿ. ದಯವಿಟ್ಟು ನನಗೆ ಫಸ್ಟ್ ವಿಡಿಯೋ ನಂದು. ದಯವಿಟ್ಟು ಎಲ್ಲರೂ ತಿಳ್ಕೊಂಡು ಈ ಒಂದು ಕಾನ್ಸೆಪ್ಟ್ ಮಾಡೋಣ. ಈ ಕಾನ್ಸೆಪ್ಟಿಂದ ಎಲ್ಲರೂ ನಾವು ಆಚೆ ಬರೋಣ. ಎಲ್ಲ ಕುಟುಂಬಗಳು, ಇಂಥ ದುರ್ಘಟನೆ, ಇಂಥ ಸಾವು, ಇಂಥ ಪರಿಸ್ಥಿತಿ ಇವು ಯಾರು ಅನುಭವಿಸೋದು ಬೇಡ. ದಯವಿಟ್ಟು ಈಗ ಯಾರ್ಯಾರು ನಾವು ಇದೀವಿ, ನಮ್ಮ ಕುಟುಂಬ ನಾವು ಉಳಿಯೋಗೋಸ್ಕರ ಆದ್ರೂ ನಾವು ಇದಕ್ಕೆ ಹೋರಾಟ ಮಾಡೋಣ. ದಯವಿಟ್ಟು ಇದನ್ನೆಲ್ಲರ ಅಭಿಪ್ರಾಯ ತಿಳಿಸಿ ಅವರಿಗೆ, ಉಪೇಂದ್ರ ಅವರಿಗೆ ಮುಟ್ಸೋಣ. ಉಪೇಂದ್ರ ಅವ್ರ ಅಭಿಪ್ರಾಯ ತಿಳ್ಕೊಂಡು ಇದು ಕರೆಕ್ಟ್ ಅನ್ಸಿದ್ರೆ ಎಲ್ಲ ಸ್ಟಾರ್ಗಳು ಮುಂದೆ ಬರ್ತಾರೆ. ಒಂದು ಕಿರುತೆರೆ ಸ್ಟಾರ್ಗಳಿರ್ಬೋದು, ದೊಡ್ಡ ಸ್ಟಾರ್ ಇರ್ಬೋದು, ಸಣ್ಣ ಸ್ಟಾರ್ ಇರ್ಬೋದು, ಪ್ರತಿಯೊಬ್ರು ಮುಂದೆ ಬರ್ತಾರೆ. ಯಾಕಂದ್ರೆ ಅವ್ರು ದುಡ್ಡು ಇದ್ದವರು ಇಲ್ದವರು ಏನು ಬೇಕಾಗಿಲ್ಲ, ನಮ್ಗೆ ಎಲ್ಲರೂ 10 ರೂಪಾಯಿ ಕೊಡ್ಲಿ, ಎಲ್ಲರೂ ಸಪೋರ್ಟ್ ಮಾಡಲಿ. ಇವತ್ತು ಉಪೇಂದ್ರ ಅವ್ರದ್ದು ಒಂದು ಟೀಮ್ ಇದೆ, ಎಲ್ಲಾ ಕಡೆ ಟೀಮ್ ಇದೆ, ಅವ್ರು ಎಲ್ಲಾ ಕಡೆಯಿಂದ ಈ ಪ್ಲಾನ್ ಅನ್ನು ಮುಂದುವರಿಸಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ದಯವಿಟ್ಟು ಈ ವಿಡಿಯೋವನ್ನ ಸಮಯ ಕೊಟ್ಟು ಮನೆಯಲ್ಲಿ ನೋಡಿಬಿಟ್ಟು ತಿಳಿಸಿ. ಎಲ್ಲರೂ 10 ರೂಪಾಯಿ ಕೊಟ್ಟು ನಮ್ಮ ಜೀವವನ್ನ ನಾವು ಉಳಿಸ್ಕೊಳ್ಳೋಣ. ದಯವಿಟ್ಟು ನಮಸ್ಕಾರ. ಏನೇ ತಪ್ಪಿದ್ರು ಕ್ಷಮಿಸಿ, ಇದು ಸರಿ ಅನಿಸಿದ್ರೆ ಮುಂದುವರಿಸಿ. ನಮಸ್ಕಾರ.